ಯುರೋಪಿಯನ್ ವಾಟರ್ ಕ್ಲೋಸೆಟ್ ಇನ್ಸ್ಟಾಲೇಷನ್. ಯುರೋಪಿಯನ್ ವಾಟರ್ ಕ್ಲೋಸೆಟ್ ಅಥವಾ ಇಡಬ್ಲ್ಯೂಸಿ ಒಂದು ಆಧುನಿಕ ಶೌಚಾಲಯ ವ್ಯವಸ್ಥೆಯಾಗಿದ್ದು, ಇದನ್ನು ಕುಳಿತುಕೊಂಡು ಬಳಸಲಾಗುತ್ತದೆ. ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿದೆ, ಆದರೆ ಈಗ ಭಾರತ ಮತ್ತು ಇತರ ಏಷ್ಯಾದ ದೇಶಗಳಲ್ಲೂ ವೇಗವಾಗಿ ಜನಪ್ರಿಯವಾಗುತ್ತಿದೆ. ಇಡಬ್ಲ್ಯೂಸಿ ಯೂನಿಟ್ ಅನ್ನು ಸಾಮಾನ್ಯವಾಗಿ ಸೆರಾಮಿಕ್ ಅಥವಾ ಚೀನಾ ಮಣ್ಣಿನಿಂದ ಮಾಡಲ್ಪಟ್ಟಿರುತ್ತದೆ ಮತ್ತು ತ್ಯಾಜ್ಯವನ್ನು ಸಮರ್ಥವಾಗಿ ವಿಲೇವಾರಿ ಮಾಡಲು ಇದನ್ನು ಫ್ಲಶ್ ಟ್ಯಾಂಕ್ಗೆ ಜೋಡಿಸಲಾಗುತ್ತದೆ. ಬಳಕೆದಾರರು ಮತ್ತು ಪರಿಸರ ಇಬ್ಬರಿಗೂ ಪ್ರಯೋಜನಕಾರಿ ಎನಿಸುವ ಇಡಬ್ಲ್ಯೂಸಿಯ ಪ್ರಮುಖ ವೈಶಿಷ್ಟ್ಯಗಳು ಯಾವುವು ಎಂಬುದನ್ನು ನೋಡೋಣ. ಇಡಬ್ಲ್ಯೂಸಿಯನ್ನು ಬಳಸಲು ಸುಲಭ ಮತ್ತು ಆರಾಮದಾಯಕವಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ಇಡಬ್ಲ್ಯೂಸಿಯನ್ನು ಹಿರಿಯ ನಾಗರಿಕರು ಮತ್ತು ಅನಾರೋಗ್ಯ ಪೀಡಿತರ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಇಡಬ್ಲ್ಯೂಸಿಯಲ್ಲಿ ವಿಶಿಷ್ಟ ತಂತ್ರಜ್ಞಾನಗಳಿದ್ದು, ಇವು ಇದನ್ನು ಸ್ವಚ್ಛವಾಗಿಡುತ್ತದೆ, ದುರ್ವಾಸನೆಯನ್ನು ತಡೆಯುತ್ತವೆ ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತವೆ. ಈ ವಿಡಿಯೋದಲ್ಲಿ ನಾವು ಯುರೋಪಿಯನ್ ವಾಟರ್ ಕ್ಲೋಸೆಟ್ ಇನ್ಸ್ಟಾಲೇಷನ್ ಹೇಗೆ ಮಾಡುವುದು ಎಂಬುದನ್ನು ತಿಳಿಯುತ್ತೇವೆ. ಇಡಬ್ಲ್ಯೂಸಿ ಇನ್ಸ್ಟಾಲ್ ಮಾಡಲು ಈ ಕೆಳಗಿನ ಟೂಲ್ಸ್, ಸಾಮಗ್ರಿಗಳು ಮತ್ತು ಉಪಕರಣಗಳ ಅವಶ್ಯಕತೆ ಇರುತ್ತದೆ. ಮೆಷರಿಂಗ್ ಟೇಪ್, ಹ್ಯಾಮರ್ ಅಥವಾ ಸುತ್ತಿಗೆ, ಉಳಿ, ಅಡ್ಜಸ್ಟಬಲ್ ವ್ರೆಂಚ್, ಸ್ಕ್ರೂ ಡ್ರೈವರ್, ಡ್ರಿಲ್ ಮಿಷಿನ್, ಸ್ಪಿರಿಟ್ ಲೆವೆಲ್, ಹ್ಯಾಕ್ಸಾ, ಫೈಲ್ ಆರ್ ಅರ, ತೂಗುಗುಂಡು, ಯುರೋಪಿಯನ್ ವಾಟರ್ ಕ್ಲೋಸೆಟ್ ಪಿ ಟ್ರ್ಯಾಪ್, ರ್ಯಾಕ್ ಬೋಲ್ಟ್, ಟೂ-ವೇ ಬಿಬ್ ಕಾಕ್, ಹೆಲ್ತ್ ಫಾಸೆಟ್, ಬ್ರಾಸ್ ಎಫ್ಟಿಎ, 20 ಮಿಲಿಮೀಟರ್ ಸಿಪಿವಿಸಿ ಪೈಪ್, 40 ಮಿಲಿಮೀಟರ್ ಪಿವಿಸಿ ಪೈಪ್, 110 ಮಿಲಿಮೀಟರ್ ಪಿವಿಸಿ ಪೈಪ್. ಪ್ಲಂಬಿಂಗ್ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾವು ಕೆಲವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅವು ಯಾವುವು ಎಂದು ತಿಳಿದುಕೊಳ್ಳೋಣ. ಇಡಬ್ಲ್ಯೂಸಿ ಇನ್ಸ್ಟಾಲೇಷನ್ ಮಾಡುವ ಮೊದಲು ತೆಗೆದುಕೊಳ್ಳಬೇಕಾದ ಪ್ರಮುಖ ಸುರಕ್ಷತಾ ಮುನ್ನೆಚ್ಚರಿಕೆಗಳು: ಸುರಕ್ಷತಾ ಉಪಕರಣಗಳನ್ನು ಧರಿಸಿ, ಕೈಗಳಿಗೆ ಸೇಫ್ಟಿ ಗ್ಲೌಸ್, ಕಣ್ಣುಗಳಿಗೆ ಸೇಫ್ಟಿ ಗಾಗಲ್ಸ್ ಮತ್ತು ಪಾದಗಳಿಗೆ ಸೇಫ್ಟಿ ಶೂಗಳನ್ನು ಧರಿಸಿ. ಕೆಲಸದ ಸ್ಥಳವನ್ನು ಸಿದ್ಧಪಡಿಸಿ, ಜಾಗವನ್ನು ಸ್ವಚ್ಛಗೊಳಿಸಿ, ನೆಲವನ್ನು ಒಣಗಿಸಿ ಮತ್ತು ಜಾರದಂತೆ ಮುನ್ನೆಚ್ಚರಿಕೆ ವಹಿಸಿ. ಉಪಕರಣಗಳನ್ನು ಪರಿಶೀಲಿಸಿ: ಡ್ರಿಲ್ ಮೆಷಿನ್, ಸ್ಕ್ರೂ ಡ್ರೈವರ್, ಅಡ್ಜಸ್ಟಬಲ್ ವ್ರೆಂಚ್ ಮತ್ತು ಕಟಿಂಗ್ ಟೂಲ್ಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಾವು ಮೂಲಭೂತ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಇಡಬ್ಲ್ಯೂಸಿ ಇನ್ಸ್ಟಾಲೇಷನ್ ಪ್ರಕ್ರಿಯೆಯ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ಫ್ಲೋರ್ ಲೆವೆಲ್ನಿಂದ ಇಡಬ್ಲ್ಯೂಸಿಯ ಮೇಲ್ಭಾಗಕ್ಕೆ 410 ಮಿಲಿಮೀಟರ್ ಎತ್ತರದಲ್ಲಿ ಮಾರ್ಕಿಂಗ್ ಮಾಡಿ. ಈಗ ಮಾರ್ಕ್ ಮಾಡಿದ ಪಾಯಿಂಟ್ನಿಂದ ಸ್ಪಿರಿಟ್ ಲೆವೆಲ್ ಸಹಾಯದಿಂದ ಒಂದು ಹಾರಿಜಾಂಟಲ್ ಲೈನ್ ಎಳೆಯಿರಿ. ನಂತರ ಸೆಂಟರ್ ಲೈನ್ನಿಂದ 90 ಡಿಗ್ರಿ ಕೆಳಗಿನ ದಿಕ್ಕಿನಲ್ಲಿ ಮಾರ್ಕಿಂಗ್ ಮಾಡಿ. ಈಗ ಫ್ಲೋರ್ ಲೆವೆಲ್ನಿಂದ 210 ಮಿಲಿಮೀಟರ್ ಎತ್ತರದಲ್ಲಿ ಔಟ್ಲೆಟ್ ಲೈನ್ಗಾಗಿ ಮಾರ್ಕಿಂಗ್ ಮಾಡಿ. ಇದರ ನಂತರ ಫ್ಲೋರ್ ಲೆವೆಲ್ನಿಂದ 345 ಮಿಲಿಮೀಟರ್ ಎತ್ತರದಲ್ಲಿ ಫ್ಲಶ್ ಇನ್ಲೆಟ್ಗಾಗಿ ಮಾರ್ಕಿಂಗ್ ಮಾಡಿ. 110 ಮಿಲಿಮೀಟರ್ ಔಟ್ಲೆಟ್ ಲೈನ್ಗಾಗಿ 125 ಮಿಲಿಮೀಟರ್ ವ್ಯಾಸದ ರಂಧ್ರವನ್ನು ಮಾಡಿ. ಇದಕ್ಕಾಗಿ ಔಟ್ಲೆಟ್ ಪಾಯಿಂಟ್ನಿಂದ 63 ಮಿಲಿಮೀಟರ್ ದೂರದಲ್ಲಿ ಮಾರ್ಕಿಂಗ್ ಮಾಡಿ ಮತ್ತು ಅವುಗಳನ್ನು ವೃತ್ತಾಕಾರವಾಗಿ ಸೇರಿಸಿ. ಈಗ ಇನ್ಲೆಟ್ ಪಾಯಿಂಟ್ನ ಕೇಂದ್ರದಿಂದ ಸುತ್ತಲೂ 25 ಮಿಲಿಮೀಟರ್ ದೂರದಲ್ಲಿ ಮಾರ್ಕಿಂಗ್ ಮಾಡಿ ಮತ್ತು ನಂತರ ಈ ಮಾರ್ಕಿಂಗ್ಗಳನ್ನು ವೃತ್ತಾಕಾರವಾಗಿ ಸೇರಿಸಿ. ರ್ಯಾಕ್ ಬೋಲ್ಟ್ನ ಮಾರ್ಕಿಂಗ್ಗಾಗಿ ಫ್ಲೋರ್ ಲೆವೆಲ್ನಿಂದ 310 ಮಿಲಿಮೀಟರ್ ಎತ್ತರದಲ್ಲಿ ಮಾರ್ಕಿಂಗ್ ಮಾಡಿ ಮತ್ತು ಸೆಂಟರ್ ಲೈನ್ನಿಂದ 90 ಮಿಲಿಮೀಟರ್ ಬಲ ಹಾಗೂ ಎಡಕ್ಕೆ ಮಾರ್ಕ್ ಮಾಡಿ. ಈಗ ಟೂ-ವೇ ಬಿಬ್ ಕಾಕ್ಗಾಗಿ ಸೆಂಟರ್ ಲೈನ್ನಿಂದ 1800 ಮಿಲಿಮೀಟರ್ ಬಲಗಡೆಗೆ ಮಾರ್ಕಿಂಗ್ ಮಾಡಿ. ಇದರ ನಂತರ ಫ್ಲೋರ್ ಮಟ್ಟದಿಂದ 450 ಮಿಲಿಮೀಟರ್ ಎತ್ತರದಲ್ಲಿ ಮಾರ್ಕಿಂಗ್ ಮಾಡಿ ಮತ್ತು ಸೆಂಟರ್ ಪಾಯಿಂಟ್ ಅನ್ನು ವೃತ್ತಾಕಾರವಾಗಿ ಮಾರ್ಕ್ ಮಾಡಿ. ನಂತರ ಔಟ್ಲೆಟ್ಗಾಗಿ ಮಾಡಿದ ವೃತ್ತಾಕಾರದ ಮಾರ್ಕಿಂಗ್ನ ಸಂಪೂರ್ಣ ಭಾಗದಲ್ಲಿ 15 ರಿಂದ 20 ರಂಧ್ರಗಳನ್ನು ಡ್ರಿಲ್ ಮಾಡಿ. ಡ್ರಿಲ್ಲಿಂಗ್ ಕೆಲಸ ಪೂರ್ಣಗೊಂಡ ನಂತರ ಹ್ಯಾಮರ್ ಮತ್ತು ಚೀಸಲ್ ಸಹಾಯದಿಂದ ಹೆಚ್ಚುವರಿ ಸಾಮಗ್ರಿಯನ್ನು ತೆಗೆದುಹಾಕಿ. ಇದರ ನಂತರ ಡ್ರಿಲ್ ಮೆಷಿನ್ ಸಹಾಯದಿಂದ ಫ್ಲಶ್ ಪಾಯಿಂಟ್ನಲ್ಲಿ ಮಾಡಿದ ವೃತ್ತಾಕಾರದ ಮಾರ್ಕ್ನಲ್ಲಿ 8 ರಿಂದ 10 ರಂಧ್ರಗಳನ್ನು ಡ್ರಿಲ್ ಮಾಡಿ. ಇದೇ ರೀತಿ ರ್ಯಾಕ್ ಬೋಲ್ಟ್ನ ಗಾತ್ರಕ್ಕೆ ಅನುಗುಣವಾಗಿ
ಎರಡೂ ಬದಿಗಳಲ್ಲಿ ಮಾಡಿದ ಮಾರ್ಕಿಂಗ್ನಲ್ಲಿ ಡ್ರಿಲ್ಲಿಂಗ್ ಮಾಡಿ. ಈಗ 2 ವೇ ಬಿಬ್ಕಾಕ್ ಪಾಯಿಂಟ್ನಲ್ಲೂ ಸಹ ಆರ್ ಪಾರ್ ವೃತ್ತಾಕಾರದ ಡ್ರಿಲ್ಲಿಂಗ್ ಮಾಡಿ ಮತ್ತು ಬ್ರಾಸ್ FTA ಅಳವಡಿಸಿ ಅದು ಸರಿಯಾದ ರೀತಿಯಲ್ಲಿ ಫಿಟ್ ಆಗುತ್ತಿದೆಯೇ ಇಲ್ಲವೇ ಎಂದು ಪರಿಶೀಲಿಸಿ. ಹೋಲ್ನಲ್ಲಿ ಪೈಪ್ ಫಿಟ್ ಆಗಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು FTA ಅಥವಾ ಫೀಮೇಲ್ ಥ್ರೆಡ್ ಅಡಾಪ್ಟರ್ ಅನ್ನು ಬಳಸಲಾಗುತ್ತದೆ. ಈಗ ರ್ಯಾಕ್ ಬೋಲ್ಟ್ ತೆಗೆದುಕೊಳ್ಳಿ ಮತ್ತು ಅದನ್ನು ತಿರುಗಿಸಿ. ಅದರಲ್ಲಿ ಎಲ್ಲಿಯೂ ಕ್ರ್ಯಾಕ್ ಇಲ್ಲದೇ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ರ್ಯಾಕ್ ಬೋಲ್ಟ್ ಅನ್ನು ಡ್ರಿಲ್ ಮಾಡಿದ ರಂಧ್ರದಲ್ಲಿ ಫಿಟ್ ಮಾಡಿ. ಇದರ ನಂತರ 110 ಮಿಲಿಮೀಟರ್ನ PVC ಪೈಪ್ ತೆಗೆದುಕೊಳ್ಳಿ ಮತ್ತು ಅದನ್ನು ಮಾಡಿದ ಔಟ್ಲೆಟ್ ಹೋಲ್ನಲ್ಲಿ ಫಿಟ್ ಮಾಡಿ. ಹಾಗೂ ಪೈಪ್ನ ಮುಂಭಾಗಕ್ಕೆ ರಬ್ಬರ್ ಬುಷ್ ಅನ್ನು ಅಳವಡಿಸಿ. ನಂತರ 40 ಮಿಲಿಮೀಟರ್ನ PVC ಪೈಪ್ ತೆಗೆದುಕೊಳ್ಳಿ ಮತ್ತು ಅದನ್ನು ಮಾಡಿದ ಇನ್ಲೆಟ್ ಹೋಲ್ನಲ್ಲಿ ಫಿಟ್ ಮಾಡಿ ಹಾಗೂ ಪೈಪ್ನ ಮುಂಭಾಗಕ್ಕೆ ರಬ್ಬರ್ ಬುಷ್ ಅಳವಡಿಸಿ. ಈಗ 2 ವೇ ಬಿಬ್ಕಾಕ್ ಪಾಯಿಂಟ್ಗಾಗಿ 20 mm CPVC ಪೈಪ್ ತೆಗೆದುಕೊಳ್ಳಿ ಮತ್ತು ಅದರಲ್ಲಿ ಸಾಲ್ವೆಂಟ್ ಸಹಾಯದಿಂದ ಬ್ರಾಸ್ FTA ಫಿಟ್ ಮಾಡಿ. ಬ್ರಾಸ್ FTA ತುದಿಗೆ ಎಂಡ್ ಪ್ಲಗ್ ಅನ್ನು ಅಳವಡಿಸಿ. ಈಗ ಹೆಲ್ಪರ್ ಸಹಾಯದಿಂದ EWC ಅದರ ಜಾಗದಲ್ಲಿ ಇರಿಸಿ ಮತ್ತು ಅದರಲ್ಲಿ ಎಲ್ಲಿಯೂ ಹೇರ್ ಕ್ರ್ಯಾಕ್ ಇಲ್ಲದಿರುವುದನ್ನು ಪರಿಶೀಲಿಸಿ. ಇದರ ನಂತರ ರ್ಯಾಕ್ ಬೋಲ್ಟ್ಗೆ ರಬ್ಬರ್ ಬುಷ್ ಅಳವಡಿಸಿ ಮತ್ತು EWC ಬೋಲ್ಟ್ ಮೇಲೆ ಫಿಟ್ ಮಾಡಿ. ಈಗ ಬೋಲ್ಟ್ ಮೇಲೆ ವಾಷರ್ ಹಾಕಿ ಮತ್ತು ನಟ್ ಅನ್ನು ಬಿಗಿಗೊಳಿಸಿ. ಸ್ಪಿರಿಟ್ ಲೆವೆಲ್ ಸಹಾಯದಿಂದ EWC ಲೆವೆಲ್ ಅನ್ನು ಪರಿಶೀಲಿಸಿ ಮತ್ತು ಎರಡೂ ಬೋಲ್ಟ್ಗಳನ್ನು ಅಡ್ಜಸ್ಟಬಲ್ ವ್ರೆಂಚ್ನಿಂದ ಟೈಟ್ ಮಾಡಿ. ಈಗ ಎರಡೂ ನಟ್ಗಳ ಮೇಲೆ ಕ್ಯಾಪ್ ಹಾಕಿ. ಇದರ ನಂತರ EWCಯ ಸೀಟ್ ಕವರ್ ಅನ್ನು ತಂದು ಅದನ್ನು ಪರಿಶೀಲಿಸಿ. ನಂತರ ಸೀಟ್ ಕವರ್ನ ಫ್ರೇಮ್ ಅನ್ನು ಹೊರತೆಗೆದು ಅದನ್ನು EWCಯಲ್ಲಿ ಸೆಟ್ ಮಾಡಿ. ಸೀಟ್ ಕವರ್ನ ಹೋಲ್ನಲ್ಲಿ ಫಾಸ್ನರ್ ಹಾಕಿ ಮತ್ತು ಅದರ ಮೇಲೆ ಫ್ರೇಮ್ ಇಟ್ಟು ಸ್ಕ್ರೂಗಳನ್ನು ಇರಿಸಿ. ನಂತರ ಸ್ಕ್ರೂಗಳನ್ನು ಸ್ಕ್ರೂ ಡ್ರೈವರ್ನಿಂದ ಬಿಗಿಗೊಳಿಸಿ. ಸೀಟ್ ಕವರ್ನ ಫ್ರೇಮ್ ಅನ್ನು ಸ್ಪಿರಿಟ್ ಲೆವೆಲ್ನಿಂದ ಪರಿಶೀಲಿಸಿ. ಈಗ ಸೀಟ್ ಕವರ್ ಅನ್ನು ಫ್ರೇಮ್ನಲ್ಲಿ ಫಿಟ್ ಮಾಡಿ ಮತ್ತು ಅದರ ಸರಿಯಾದ ಸ್ಥಿತಿಯನ್ನು ಪರಿಶೀಲಿಸಿ. ಇದರ ನಂತರ ಹೆಲ್ತ್ ಫಾಸೆಟ್ನ ಹೋಲ್ಡರ್ ಅಳವಡಿಸಲು ಫ್ಲೋರ್ ಲೆವೆಲ್ನಿಂದ 610 ಮಿಲಿಮೀಟರ್ ಎತ್ತರದಲ್ಲಿ ಮಾರ್ಕಿಂಗ್ ಮಾಡಿ. ಈಗ ಹೆಲ್ತ್ ಫಾಸೆಟ್ನ ಹೋಲ್ಡರ್ ತೆಗೆದುಕೊಳ್ಳಿ ಮತ್ತು ಅದರ ಸ್ಕ್ರೂ ಹೋಲ್ಸ್ಗಳ ಮಾರ್ಕಿಂಗ್ ಮಾಡಿ. ಡ್ರಿಲ್ ಸಹಾಯದಿಂದ ಮಾರ್ಕ್ ಮಾಡಿದ ಸ್ಕ್ರೂ ಹೋಲ್ ಅನ್ನು ಡ್ರಿಲ್ ಮಾಡಿ ಮತ್ತು ಸ್ಕ್ರೂ ಡ್ರೈವರ್ನಿಂದ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಈಗ 2 ವೇ ಬಿಬ್ಕಾಕ್ ಅಳವಡಿಸಲು ಬ್ರಾಸ್ FTA ಎಂಡ್ ಪ್ಲಗ್ ಅನ್ನು ಹೊರತೆಗೆಯಿರಿ. ನಂತರ 2 ವೇ ಬಿಬ್ಕಾಕ್ ತೆಗೆದುಕೊಳ್ಳಿ ಮತ್ತು ಅದರ ಥ್ರೆಡ್ ಇರುವ ಭಾಗಕ್ಕೆ 5 ರಿಂದ 6 ರೌಂಡ್ ಟೆಫ್ಲಾನ್ ಟೇಪ್ ಅನ್ನು ಸುತ್ತಿ. ಇದನ್ನು ಬ್ರಾಸ್ FTAಯಲ್ಲಿ ಫಿಟ್ ಮಾಡಿ. ಇದರ ನಂತರ ಒಂದು CP ಕನೆಕ್ಷನ್ ಪೈಪ್ ತೆಗೆದುಕೊಳ್ಳಿ ಮತ್ತು ಇದರ ಒಂದು ತುದಿಯನ್ನು 2 ವೇ ಬಿಬ್ಕಾಕ್ಗೆ ಹಾಗೂ ಮತ್ತೊಂದು ತುದಿಯನ್ನು ಹೆಲ್ತ್ ಫಾಸೆಟ್ಗೆ ಫಿಟ್ ಮಾಡಿ. ಕೊನೆಯದಾಗಿ ಹೆಲ್ತ್ ಫಾಸೆಟ್ ಅನ್ನು ಹೋಲ್ಡರ್ನಲ್ಲಿ ಸುರಕ್ಷಿತವಾಗಿ ಫಿಟ್ ಮಾಡಿ. ಈ ರೀತಿಯಾಗಿ EWC ಯೂನಿಟ್ನ ಇನ್ಸ್ಟಾಲೇಷನ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಯುರೋಪಿಯನ್ ವಾಟರ್ ಕ್ಲೋಸೆಟ್ EWC ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದು ಒಂದು ಆಧುನಿಕ ಕುಳಿತುಕೊಳ್ಳುವ ಶೌಚಾಲಯ ವ್ಯವಸ್ಥೆಯಾಗಿದೆ. ವಿಡಿಯೋದಲ್ಲಿ EWC ಇನ್ಸ್ಟಾಲೇಷನ್ಗೆ ಅಗತ್ಯವಿರುವ ಟೂಲ್ಸ್, ಸಾಮಗ್ರಿಗಳು ಮತ್ತು ಹಂತ ಹಂತದ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಸರಿಯಾದ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮಾಡುವುದರಿಂದ ಸಿಸ್ಟಮ್ನ ದಕ್ಷತೆ, ದೀರ್ಘಾವಧಿ ಬಾಳಿಕೆ ಮತ್ತು ಬಾತ್ರೂಮ್ನ ಸೌಕರ್ಯವು ಸರಿಯಾಗಿರುತ್ತದೆ. ಈಗ ನಿಮಗಾಗಿ ಒಂದು ಪ್ರಶ್ನೆ: EWC ತಯಾರಿಸಲು ಯಾವ ಸಾಮಗ್ರಿಯನ್ನು ಬಳಸಲಾಗುತ್ತದೆ?